ಶ್ರೀಮತೆ ರಾಮಾನುಜಾಯ ನಮಃ. ಮಹಾಲಯ ಅಮಾಸೆ, ಗಾಂಧಿ ಜಯಂತಿ 2/10/2024. ಭಗವಂತರು, ಇದು ಪ್ರಬಂಧದ ವಿಷಯ. ಭಗವಾನ್ ಎಂದು ಈಗಿನವರು ಹೆಸರಿಟ್ಟುಕೊಂಡರೆ ಅವರು ಅದರಿಂದಲೇ ಭಗವಂತರಾಗುವುದಿಲ್ಲ. ಭಗವಾನ್ ಎಂಬ ಪದದ ಮೂಲ ರೂಪವು ಭಗವತ್ ಎಂದೇ ಇರುವುದು. ಇದು ದೇವರೊಬ್ಬನಿಗೆ ಸಲ್ಲುವುದು. ಆ ದೇವರು ವಿಷ್ಣುವೇ ಹೊರತು ಬೇರೆ ಯಾರೂ ಅಲ್ಲ. ಪರಮಾತ್ಮನಾದ ಇವನೊಬ್ಬನಿಗೆ ನಿಜವಾದ ಭಗವಾನ್ ಎಂಬುದರ ಒಳ ಅರ್ಥ ಹೊಂದುವುದು ಎಂದು ದಿವ್ಯ ತತ್ವಜ್ಞರಾಗಿದ್ದ ಪರಾಶರ ಮಹರ್ಷಿಯು ವಿಷ್ಣು ಪುರಾಣದಲ್ಲಿ ನಿರ್ಣಯಿಸಿದ್ದಾರೆ. ಪುರಾಣಗಳಲ್ಲಿ ವಿಷ್ಣು ಪುರಾಣವೇ ಮುಖ್ಯವಾದ ಮೂಲ ಪ್ರಮಾಣ ಎಂದು ಭಗವತ್ಪಾದ ಆದಿಶಂಕರರು ಪ್ರಾಚೀನ ಶ್ಲೋಕದಿಂದ ಉಲ್ಲೇಖಿಸಿದ್ದಾರೆ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವ ಮತ್ತೊಂದು ಅಂಶವೆಂದರೆ, ಪೂಜ್ಯ ಭಾವನೆ ಇಟ್ಟು ಕೆಲವು ದೇವತೆಗಳನ್ನು, ಹಿರಿಯ ಋಷಿಗಳನ್ನು ಭಗವಂತರೆಂದು ಕರೆಯುವ ವಾಡಿಕೆ ಇದೆ ಎಂದು. ಭಗವಂತನಿಗಿಂತ ಬೇರೆಯಾದವರನ್ನು ಭಗವಂತರೆಂದು ಕರೆಯುವಾಗ ನಾವು ಅವರನ್ನು ಗೌರವಿಸಿ ಹೇಳಲು ಒಂದು ನಿಯಮವಿದೆ. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಂ ಆಗತಿಂ ಗತಿಂ ಬಂಧಂ ಮೋಕ್ಷಂಚ ಯೋ ವಿ ಸವಾಚ್ಯೋ ಭಗವಾನಿತಿ. ಈ ಪುರಾಣ ವಚನದ ಅರ್ಥ ಹೀಗಿದೆ: ಯಾರೊಬ್ಬರು ಈ ವಿಶ್ವದ ಸೃಷ್ಟಿ ಮತ್ತು ನಾಶ ಎಂಬ ಎರಡನ್ನು, ಜೀವಿಗಳು ಈ ವಿಶ್ವದಲ್ಲಿ ಹೇಗೆ ಬರುತ್ತವೆ, ಹೇಗೆ ನಡೆದುಕೊಳ್ಳುತ್ತವೆ ಎಂಬ ಎರಡನ್ನು, ಈ ಜೀವಿಗಳಿಗೆ ಸಂಸಾರ ಎಂಬ ಕಟ್ಟು ಹೇಗಾಗಿದೆ ಮತ್ತು ಈ ಕಟ್ಟನ್ನು ಬಿಡಿಸಿಕೊಳ್ಳುವುದು ಹೇಗೆ ಎಂಬ ಎರಡನ್ನು ಯಾರು ತಮ್ಮ ದಿವ್ಯಜ್ಞಾನ ಶಕ್ತಿಗಳಿಂದ ಸರಿಯಾಗಿ ತಿಳಿದಿರುವವರೋ ಅವರನ್ನು ಗೌರವದಿಂದ, ಪೂಜ್ಯ ಭಾವನೆಯಿಂದ ಭಗವಂತ ಎಂದು ಗಂಡಸರನ್ನು, ಭಗವತಿ ಎಂದು ಹೆಂಗಸರನ್ನು ಹೆಸರಿಸಬಹುದು ಎಂಬುದೇ ಈ ಶ್ಲೋಕದ ಅರ್ಥ. ಇದರಂತೆ ಶಿವ ಭಗವಂತ, ಭಗವತಿ ಪಾರ್ವತಿ, ನಾರದ ಭಗವಾನ್, ಶೌನಕ ಭಗವಾನ್, ಭಗವಾನ್ ಪಾಣಿನಿ ಎಂಬ ಪ್ರಾಚೀನ ವ್ಯವಹಾರಗಳು ಇರುವಂತೆ, ಈಗ ಅಂತಹ ದೇವತೆಗಳಾಗಲಿ, ದಿವ್ಯ ಶಕ್ತಿಯ ತತ್ವ ಸಾಕ್ಷಾತ್ಕಾರ ಪಡೆದ ಋಷಿ ಮುನಿಗಳಾಗಲಿ ಅಲ್ಲದವರನ್ನು ನಾವು ನಮ್ಮಿಷ್ಟ ಬಂದಂತೆಲ್ಲ ಭಗವಾನ್ ಎಂದು ಕರೆಯುವುದು ಶಾಸ್ತ್ರೀಯವಲ್ಲ. ಆದರೂ ಒಬ್ಬ ನಾಸ್ತಿಕ, ಭಗವಂತನೇ ಇಲ್ಲ ಎನ್ನುವ ವ್ಯಕ್ತಿ ತನ್ನ ಹೆಸರನ್ನು ಭಗವಾನ್ ಕೊಂಡಿರಬಹುದು. ಇದು ಹಾಸ್ಯಾಸ್ಪದ. ಹಿರಣ್ಯಕಶಿಪು ಎಂಬ ಅಸುರನು ತಾನೇ ದೇವರೆಂದು ಬೇರೆ ದೇವರಿಲ್ಲ
ಹೇಳಿಕೊಳ್ಳುತ್ತಿದ್ದನಲ್ಲವೇ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ಮೋಕ್ಷಗಳ ಬಗ್ಗೆ ನಮಗೆ ಸಿಕ್ಕುವ ಅತಿ ಪ್ರಾಚೀನ ಪ್ರಮಾಣಾಧಾರಗಳು ಭಾರತೀಯರಿಂದ ಈವರೆಗೂ ರಕ್ಷಿತವಾಗಿರುವ ವೇದಗಳು. ವೇದಾರ್ಥವನ್ನು ವಿವರಿಸುವ ವ್ಯಾಕರಣಾದಿ ಅಂಗಗಳು, ಉಪಾಂಗಗಳಾದ ಸ್ಮೃತಿ ಎಂಬ ಧರ್ಮಶಾಸ್ತ್ರಗಳು, ಇತಿಹಾಸ ಪುರಾಣಗಳು ಎರಡನೆಯ ಸ್ತರದಲ್ಲಿ ಪ್ರಮಾಣಾಧಾರಗಳು. ಆಚಾರ್ಯರುಗಳ ಗ್ರಂಥಗಳು ಮೂರನೆಯ ಸ್ತರದ ಪ್ರಮಾಣಾಧಾರಗಳು. ಭಾರತೀಯವಲ್ಲ ಬೈಬಲ್, ಖುರಾನ್ಗಳಲ್ಲೂ ಪಾರ್ಸಿಯವರ ಖುರ್ದ್ ಅವಸ್ಥಾ, ಝಂಡ್ ಅವಸ್ಥಾ ಎಂಬ ವೇದ ಸದೃಶವಾದ ಗ್ರಂಥಗಳಲ್ಲೂ ಪರಮಾತ್ಮನೊಬ್ಬನಿಂದಲೇ ಎಂದು, ಅವನು ಸರ್ವಜ್ಞ ಮತ್ತು ಸರ್ವಶಕ್ತಿಗಳಿಂದ ಕೂಡಿದವನು, ಎಲ್ಲ ಒಳ್ಳೆಯ ಗುಣಗಳು ಅವನಲ್ಲಿವೆ ಎಂದು ಈ ಜಗತ್ಕಾರಣ ಪರಮಾತ್ಮನ ಬಗ್ಗೆ ಭಾರತೀಯ ವೇದಗಳೊಡನೆ ಇವರೆಲ್ಲರಿಗೂ ಸಹಮತವಿದೆ. ಅನೇಕ ಸ್ತರಗಳಲ್ಲಿ ಆದಿಕಾಲದಿಂದಲೂ ಸೃಷ್ಟಿ, ಸ್ಥಿತಿ, ಸಂಹಾರಗಳು ನಡೆಯುತ್ತಲೇ ಇವೆ. ಇಂದಿಗೆ ಆಗುತ್ತಿರುವ ಹೊಸ ಹೊಸ ವಿಚಿತ್ರ ಪದಾರ್ಥಗಳ ಸೃಷ್ಟಿಯೂ ಕೂಡ ಆಯಾ ತಾತ್ಕಾಲಿಕ ಕಾರಣಗಳ ಮೂಲಕ ಸರ್ವಜಗತ್ಕಾರಣನಾದ ಪರಮಾತ್ಮನೇ ಮಾಡಿಸುತ್ತಾನೆ ಎಂಬುದು ಆಸ್ತಿಕರ ನಿಶ್ಚಯ. ಇಂತಹ ಪರಮಾತ್ಮನನ್ನು ಶಾಸ್ತ್ರೀಯವಾಗಿ ಇದ್ದರೂ ಒಪ್ಪದವರು ನಾಸ್ತಿಕರು. ಪರಮಾತ್ಮನ ಅಸ್ತಿತ್ವದ ಬಗ್ಗೆ ಇರುವ ಪ್ರಮಾಣಾಧಾರಗಳನ್ನೇ ಅಲ್ಲಗಳೆಯುವವರು ಒಂದು ರೀತಿ ನಾಸ್ತಿಕರು. ಪ್ರತ್ಯಕ್ಷ ಅನುಭವವನ್ನು ಯಾರು ಅಲ್ಲಗಳೆಯಬಾರರು, ಯಾರೂ ಅಲ್ಲಗಳೆಯಲಾರರು. ಭೌತಿಕವಾಗಿ ನಮಗೆ ದೊರಕುವ ವಸ್ತುಗಳು ಇಹಲೋಕದವು ಮಾತ್ರ ನಿಜ. ಪರಲೋಕ ಮತ್ತು ನಮ್ಮ ಕಣ್ಣಿಗೆ ಕಾಣದ, ಕೈಗೆ ಸಿಕ್ಕದ ಜೀವಾತ್ಮಗಳು ನಿಜವಲ್ಲ ಎಂಬುವರು ನಾಸ್ತಿಕರೇ. ನಾನೇ ದೇವರು ಎನ್ನುವವರು ನಾಸ್ತಿಕರು. ನಾವೇ ದೇವರು ಎನ್ನುವವರು ಸ್ವಲ್ಪ ಅಹಂಕಾರಿಗಳು ಎಂದು ಪೌರಾಣಿಕವಾದ ಹಿರಣ್ಯಕಶಿಪು ಎಂಬ ದೈತ್ಯರಾಜನ ಚರಿತ್ರೆಯಿಂದ ತಿಳಿಯಬಹುದು. ಅಹಂ ಬ್ರಹ್ಮಾಸ್ಮಿ ಎಂಬ ವೇದವಚನಕ್ಕೆ ಇದು ಅರ್ಥವಲ್ಲ. ದೇವರು ನನ್ನೊಳಗಿರುವುದರಿಂದ ನಾನು ದೇವರು ಎನಿಸಿಕೊಂಡಿದ್ದೇನೆಯೇ ಹೊರತು ನಿಜವಾಗಿ ನಾನು ದೇವರಲ್ಲ ಎಂಬುದೇ ಈ ಭಾವನಾತ್ಮಕವಾದ ನುಡಿ. ಬೈಬಲ್ ಅವರಾಗಲಿ ಖುರಾನ್ ರವರಾಗಲಿ ಎಂದಿಗೂ ನಾನೇ ದೇವರು ಎನ್ನುವುದಿಲ್ಲ. ಕ್ರಿಸ್ತ, ಪೈಗಂಬರ್ ಮುಂತಾದ ಮಹಾತ್ಮರು ದೇವದೂತರು ಎಂದೇ ಅವರ ಭಾವನೆ. ಭಾರತೀಯರಲ್ಲಿ ನಾನಾ ರೂಪಗಳ ಒಬ್ಬ ದೇವರನ್ನು ಒಪ್ಪಲಾಗಿದೆ. ಆಯಾ ರೂಪಗಳ ಧ್ಯಾನದಿಂದ ಮಾನವರಿಗೆ ಆಯಾ ತನ್ಮಯತೆ ಬಂದು ನಾನೇ ಆ ದೇವರು ಎಂಬ ಪ್ರಸಿದ್ಧಿ ಬರುವುದುಂಟು. ಇಂತಹ ಭಗವಂತನ ಆವೇಶಗಳೆಲ್ಲವೂ ನಿಜವಾಗಿ ನಾನೇ ಬ್ರಹ್ಮ ಎನ್ನಲು ಮಾನವನ ಮಾನಸಿಕ ಸ್ಥಿತಿ ಎಂದು ಆಸ್ತಿಕರು ನಾಸ್ತಿಕರು ತಿಳಿಯಬಹುದು.
ಮನಸ್ಸಿನಲ್ಲಾಗುವ ಉದ್ರೇಕ ಸ್ಥಿತಿಯಲ್ಲಿ ಆಯಾ ದೇವತೆಗಳ ಉಪಾಸಕರಿಗೆ ಹಾಗೆ ಆಗುವುದೆಂದು ನಿಶ್ಚಯಿಸಬಹುದು. ಜಗತ್ತಿನ ಎಲ್ಲ ಆಗು ಹೋಗುಗಳಿಗೂ ಭಗವಂತನೊಬ್ಬನೇ ಮೂಲ ಕಾರಣ ಎಂದು ತಿಳಿದಿರುವ ಆಸ್ತಿಕರಿಗೆ ಈ ಆವೇಶ ಬಂದ ಜನಗಳ ಬಗ್ಗೆಯೂ ಸದ್ಭಾವನೆ ಉಂಟಾಗಿ ದೇವರು ಈ ರೂಪದಲ್ಲಿ ಆವೇಶವಾಗಿ ತೋರಿರುವನು ಎಂದು ತಿಳುವಳಿಕೆ ಇರುವುದು. ಆದುದರಿಂದ ಶಾಸ್ತ್ರೀಯವಾಗಿ ಭಗವಂತನು ವಾಸುದೇವ ನಾರಾಯಣ ಎಂಬ ವೇದ ಪುರಾಣಗಳನ್ನು ಒಪ್ಪುವವರಿಗೆ ಬೇರೆ ಬೇರೆ ಮಹಾತ್ಮರು ಭಗವಂತರಾಗಿಯೇ ಇರುವರೆಂದು ಪೂಜ್ಯ ಭಾವನೆಯಿಂದ ಭಾವಿಸಲು. ಇಂದು ಮಹಾತ್ಮ ಗಾಂಧಿ ಜಯಂತಿ. ಮುಂದೆ ಒಂದು ದಿನ ಗಾಂಧಿಯು ಕೂಡ ದೇವರು ಎನಿಸಿಕೊಂಡು ಅವನ ದೇವಾಲಯಗಳು ವಿಗ್ರಹಗಳು ಅನೇಕ ಕಡೆ ಪೂಜೆಗೊಳ್ಳಬಹುದು ಅಲ್ಲವೇ? ಇದೊಂದು ವಿಚಾರ ವಿನಿಮಯಕ್ಕೋಸ್ಕರ ಬರೆದ ಪ್ರಬಂಧ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಭಗವಂತರು ಯಾರು ಯಾರು? ಇದು ಪ್ರಬಂಧದ ವಿಷಯ. ಈ ದಿನ ಮಹಾಲಯ ಅಮಾವಾಸ್ಯೆ. ಎಲ್ಲರೂ ಲಯ ಅಂದರೆ ಏನೋ ಒಂದು ರೀತಿ ನಾಶ ಅನ್ನೋ ಅರ್ಥವನ್ನು ಇಟ್ಕೊಂಡು ಮಹಾ ಲಯ ಅಂತ ಪದಗಳನ್ನು ಜೋಡಿಸ್ತಾರೆ. ಆದರೆ ಸಂಸ್ಕೃತದಲ್ಲಿ ವ್ಯಾಕರಣದಂತೆ ಮಹಾ ಆಲಯ ಎಂಬುದಾಗಿಯೂ ನಾವು ಪದವನ್ನು ಸೇರಿಸಬಹುದು. ಮಹಾ ಪ್ಲಸ್ ಆಲಯ, ಮಹಾಲಯ. ನಮಗೆ ಆಲಯ ಅಂದರೆ ಬೀಡು, ಗೂಡು. ಪ್ರಪಂಚದ ಎಲ್ಲ ವಸ್ತುಗಳಿಗೂ ಒಂದು ಆಸರೆಯಾದ ಗೂಡಿನಂತೆ ಪರಮಾತ್ಮ ಇದ್ದಾನೆ ಎಂಬುದಾಗಿ ವೇದಗಳು ಹೇಳ್ತಾ ಇದೆ. ಆ ಅರ್ಥವನ್ನು ಇಟ್ಟುಕೊಂಡು ಆ ಭಗವಂತ ಹೇಗಿದ್ದಾನೆ, ಎಲ್ಲಕ್ಕೂ ಆಸರೆಯಾಗಿ ವಿಶ್ವಕ್ಕೆ ಕಾರಣವಾಗಿದ್ದಾನೆ, ಅವನನ್ನ ನಾವು ಭಗವಂತ ಎಂಬುದಾಗಿ ಕರೀತೇವೆ. ಉಳಿದವರನ್ನು ಗೌರವಕ್ಕೋಸ್ಕರ ಭಗವಂತ ಎಂಬುದಾಗಿ ಕರೆಯುತ್ತೇವೆ. ಇದು ವಿಷ್ಣು ಪುರಾಣದ ಪರಾಶರರ ಮಹರ್ಷಿಯ ಅಭಿಪ್ರಾಯ, ವೇದದ ನಿರ್ಣಯ. ಈ ವಿಷಯದ ಬಗ್ಗೆ ನನ್ನ ಲೇಖನ ಮುಂದುವರಿಯುತ್ತಿದೆ. ಪರಮಾತ್ಮ ಎಂಬ ಜಗತ್ಕಾರಣ ವಸ್ತು ಒಂದು ವಿಶಿಷ್ಟ ಶಕ್ತಿ ಎನ್ನುವಷ್ಟು ಮಟ್ಟಿಗೆ ಈಗಿನವರು ಹೇಳಿದರೂ ಕೂಡ ವೇದಾಗಮ ಪುರಾಣಗಳ ಒಮ್ಮತದಲ್ಲಿ ಶಕ್ತಿ ವಿಶಿಷ್ಟ ಪರಮಾತ್ಮ ಎಂಬುದೇ ಆಗಿದೆ. ಶಕ್ತಿಮಾನ್ ಪರಮಾತ್ಮ ಎಂದು ಪುಲ್ಲಿಂಗದ ಪದವೇ ವೇದಾದಿಗಳಲ್ಲಿ ಬಳಕೆಯಾಗಿದೆ. ವೇದಾಂತಿಗಳಲ್ಲದ ಇತರ ಕೆಲವು ಆಸ್ತಿಕ ದಾರ್ಶನಿಕರೂ ಕೂಡ ಈಶ್ವರ ಪರಮಾತ್ಮ
ಎಂಬ ಪುಲ್ಲಿಂಗದ ಶಬ್ದವನ್ನೇ ಬಳಸಿದ್ದಾರೆ. ಶಕ್ತಿ ಎಂಬ ಶಬ್ದವನ್ನು ಸ್ತ್ರೀಲಿಂಗದಲ್ಲೇ ಬಳಸಿದ್ದಾರೆ. ಪರಮಾತ್ಮನಿಗೆ ಎರಡು ಶಕ್ತಿಗಳು ವಿಶೇಷಣವಾಗಿವೆ. ಒಂದು ಪ್ರಕೃತಿ, ಮತ್ತೊಂದು ಜೀವ ಸಮೂಹ. ಈ ಎರಡು ಶಕ್ತಿಗಳು ಇವನಿಗೆ ಶರೀರವಿದ್ದಂತೆ ಎಂದು ವೇದವ್ಯಾಸರು ಶಾರೀರಿಕ ಮೀಮಾಂಸಾ ಎಂಬ ತಮ್ಮ ಬ್ರಹ್ಮಸೂತ್ರದಲ್ಲಿ ಉಪನಿಷತ್ತುಗಳ ಆಧಾರದಿಂದ ನಿರ್ಣಯಿಸಿದ್ದಾರೆ. ಇದು ರಾಮಾನುಜ ದರ್ಶನದ ಮುಖ್ಯ ಸಿದ್ಧಾಂತ. ಹಾವು ಒಂದು ಜೀವ, ಅದು ಕಚ್ಚಲಾರದು. ಆದರೆ ತನ್ನ ದೇಹವನ್ನು ನಿಗುರಿಸಿ ಹೆಡೆಯಿಂದ ಹಲ್ಲಿನಿಂದ ಕಚ್ಚುತ್ತದೆ. ಹೆಡೆ, ಹಲ್ಲು, ದೇಹ ಇದ್ದರೂ ಒಳಗೆ ಹಾವಿನ ಜೀವಾತ್ಮವಿಲ್ಲದಿದ್ದರೆ ಕಚ್ಚುವಿಕೆ ಎಂಬ ಕ್ರಿಯೆ ನಡೆಯುವುದಿಲ್ಲ. ಈ ವಿಶ್ವವು ಬದುಕಿ ಕ್ರಿಯೆಗಳನ್ನು ಮಾಡಲು, ಅಂದರೆ ದೇಹರೂಪವಾದ ಜಡ ಪ್ರಕೃತಿಯಾಗಲಿ ತಾನೇ ತಾನಾಗಿ ಜೀವವಾಗಲಿ ಸಮರ್ಥವಲ್ಲ. ಎರಡನ್ನೂ ಒಳಗಿದ್ದು ನಿಯಂತ್ರಿಸುವ ಒಂದು ಪರಮಾತ್ಮ ವಸ್ತುವೇ ಆ ಎರಡರ ಮೂಲಕ ವಿಶ್ವಕ್ರಿಯೆಗೆ ಕಾರಣ. ನಿಯಂತ್ರಿಸುವಾಗ ಸ್ವರೂಪ, ಸಂಕಲ್ಪ ಎರಡೂ ಪರಮಾತ್ಮನ ಸರ್ವಸ್ವತಂತ್ರತೆಗೆ ಗುರುತು. ನಿಯಂತ್ರಣವು ಒಳಹೊಕ್ಕು ಹೊರಗೂ ಪೂರ್ಣವಾಗಿ ವ್ಯಾಪಿಸಿರುವ ವಸ್ತುವಾದ ಪರಮಾತ್ಮನ ವಿಚಿತ್ರ ಶಕ್ತಿ. ಅಂತರ್ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂದಿದೆ ಉಪನಿಷತ್ತು. ಮಯ ತತಂ ಇದಂ ಸರ್ವಂ ಜಗತಿ ಅವ್ಯಕ್ತ ಮೂರ್ತಿನ ಎಂದಿದೆ ಭಗವದ್ಗೀತೆ. ಈ ರೀತಿ ಎಲ್ಲಕ್ಕೂ ಮೂಲ ಕಾರಣವಾಗಿ ಎಲ್ಲದರ ಒಳಗಿದ್ದು ಜೀವ ಮತ್ತು ಪ್ರಕೃತಿಯನ್ನು ನಿಯಂತ್ರಿಸುವ ಪರಮಾತ್ಮ ವಸ್ತುವಿಗೆ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ ಎಂಬ 6 ವಿಶೇಷ ಗುಣಗಳಿವೆ. ಈ 6ಕ್ಕೆ ಭಗ ಎಂದು ವೈದಿಕವಾದ ಹೆಸರು. ಭಗವುಳ್ಳವನು ಭಗವಾನ್. ಸಂಸ್ಕೃತದ ಹನುಮಾನ್ ಎಂಬುದು ಪ್ರಾಕೃತದಲ್ಲಿ ಹನುಮಂತೋ ಎಂದಾಗಿ ಕನ್ನಡಕ್ಕೆ ಬರುವಾಗ ಹನುಮಂತ ಎಂದಾಗುವಂತೆ ಕನ್ನಡದಲ್ಲಿ ಭಗವಂತ ಎಂದೇ ಪ್ರಯೋಗ. ತಮಿಳರು ಸಂಸ್ಕೃತ ಮತ್ತು ಪ್ರಾಕೃತಗಳನ್ನು ಮೀರಿ ಹೋಗಿ ತಾವೇ ಹನುಮನ್, ಪಾವಾನ್ ಎನ್ನುತ್ತಾರೆ. ಕನ್ನಡದಲ್ಲಿ ಹನುಮ ಎಂದೂ ಇದೆ, ಆದರೆ ಭಗವ ಎಂದಿಲ್ಲ. ಭಗವಂತ ಎಂದೇ ಕನ್ನಡದ ಶುದ್ಧ ಪ್ರಯೋಗ. ಈಗ ತಿಳಿಯಿತೆ, ಈ 6 ಗುಣಗಳು ಪರಿಪೂರ್ಣವಾಗಿ ಇರುವುದು ಪರಮಾತ್ಮನೊಬ್ಬನಲ್ಲೇ. ಈ 6ರಲ್ಲಿ ಐಶ್ವರ್ಯ ಎಂದರೆ ಹಣ, ಆಸ್ತಿ, ಪಾಸ್ತಿ ಅಲ್ಲ, ಎಲ್ಲವನ್ನೂ ನಿಯಂತ್ರಿಸುವ ಶಕ್ತಿ. ವೀರ್ಯ ಎಂದರೆ ಅದು ಲೋಕದ ಬಳಕೆಯ ರಕ್ತ ಮಾಂಸಗಳಂತಹ ಅಂಟು ಪದಾರ್ಥವಲ್ಲ, ಇತರ ಎಲ್ಲವನ್ನೂ ಆಕ್ರಮಿಸುವ ಶಕ್ತಿ ಎಂದರ್ಥ. ತೇಜಸ್ ಎಂದರೆ ಬೆಳಕಲ್ಲ, ಇತರ ಎಲ್ಲವನ್ನೂ ಅಡಗಿಸುವ ಶಕ್ತಿ. ಶಕ್ತಿ ಎಂದರೆ ಎಲ್ಲವನ್ನೂ ಸಾಧಿಸುವ ಸಾಮರ್ಥ್ಯ. ಬಲ ಎಂದರೆ
ಏನೇ ಬಂದರೂ ತಡೆದುಕೊಳ್ಳುವ ಸಾಮರ್ಥ್ಯ. ಜ್ಞಾನವೆಂದರೆ ಅರಿವು. ಇದು ತ್ರಿಕಾಲ ವಿಷಯಗಳನ್ನು ಏಕಕಾಲದಲ್ಲೇ ತಿಳಿಯುವ ರೀತಿಯದು. ಈ ಗುಣಗಳು ಮಾನವ ಮಾತ್ರನಿಗೂ ಇಲ್ಲ, ಬೇರಾವ ದೇವತೆಗಳಿಗೂ ಇಲ್ಲ. ಪರಮಾತ್ಮ, ವಾಸುದೇವ, ನಾರಾಯಣ, ಪರಬ್ರಹ್ಮ ಒಂದಕ್ಕೇ ಇರುವುದು. ಆದುದರಿಂದ ಬೇರೆ ಯಾರೂ ನಿಜವಾದ ಭಗವಂತರಲ್ಲ. ಗೌರವಕ್ಕಾಗಿ, ಸಂತೋಷಕ್ಕಾಗಿ, ಹೆಮ್ಮೆಗಾಗಿ ಭಗವಾನ್ ಎಂದಾಗಲಿ ಭಗವಂತರು ಎಂದಾಗಲಿ ಹೇಳಬಹುದು. ದಿನಾಂಕ 2/10/2024 ಶ್ರೀಮತೆ ರಾಮಾನುಜಾಯ ನಮಃ.